ಕೆಲವೇ ಕ್ಷಣಗಳಲ್ಲಿ ವಿಶ್ವ ಚಾಂಪಿಯನ್ಸ್ ಭಾರತಕ್ಕೆ ಆಗಮಿಸ್ತಾ ಇದ್ದಾರೆ. ದೆಹಲಿಗೆ ಬಂದಿಳಿಯಲಿದ್ದಾರೆ ರೋಹಿತ್ ಪಡೆ. 11 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಲಿಕ್ಕಿದ್ದಾರೆ. T20 ವರ್ಲ್ಡ್ ಕಪ್ ಗೆದ್ದು ತಾಯ್ನಾಡಿಗೆ ಆಗಮಿಸ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಲಿಕ್ಕಿದ್ದಾರೆ. T20 ವರ್ಲ್ಡ್ ಕಪ್ನಲ್ಲಿ ಗೆದ್ದು ಬೀಗಿತ್ತು ಭಾರತ ಸೌತ್ ಆಫ್ರಿಕಾ ವಿರುದ್ಧ. ಪ್ರತಿ ಭಾರತೀಯನೂ ಕೂಡ ಕಾದು ಕುಳಿತಿದ್ದ T20 ವಿಶ್ವಕಪ್ನ ತನ್ನ ಮುಡಿಗೆ ಏರಿಸಿಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ. ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿಯ ಲಾಸ್ಟ್ T20 ವರ್ಲ್ಡ್ ಕಪ್ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಗೆಲ್ಲೋದು ಒಂದು ಕಡೆ ಅನಿವಾರ್ಯ ಕೂಡ ಆಗಿತ್ತು. ಸೊ ಗೆದ್ದು ಬೀಗಿದೆ ಭಾರತ. ಕೊನೆಗೂ ಇವತ್ತು ಭಾರತಕ್ಕೆ ಆಗಮಿಸ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಕಾದು ಕುಳಿತಿದ್ದಾರೆ ಯಾವಾಗ ಭಾರತಕ್ಕೆ ಬರ್ತಾರೆ. ಅವರವರ ಅಭಿಮಾನಿಗಳು ಕೂಡ ಏರ್ಪೋರ್ಟ್ನತ್ತ ಬಂದು ಎಕ್ಸ್ಕ್ಲೂಸಿವ್ ಲೈವ್ ದೃಶ್ಯಾವಳಿಗಳನ್ನು ನೀವು ಕೂಡ ಗಮನಿಸ್ತಾ ಇದ್ರಿ. ಟ್ಯಾಟೂವನ್ನು ಹಾಕಿಸ್ಕೊಂಡಿದ್ದಾರೆ ಅಭಿಮಾನಿಗಳು. ಅದು ಕೂಡ ವಿರಾಟ್ ಕೊಹ್ಲಿ ಅವರ ಟ್ಯಾಟೂ ಹಾಕಿಸ್ಕೊಂಡಿದ್ದಾರೆ ಅಭಿಮಾನಿಗಳು. ರೋಹಿತ್ ಪಡೆ ಆಗಮನಕ್ಕಾಗಿ ಕಾದು ಕುಳಿತಿದ್ದಾರೆ ಫ್ಯಾನ್ಸ್. ಯಾವಾಗ ನಮ್ಮ ತಾಯ್ನಾಡಿಗೆ ಆಗಮಿಸ್ತಾರೋ ರೋಹಿತ್ ಟೀಮ್ನವರು ಅವರೆಲ್ಲರನ್ನೂ ನಾವು ವೆಲ್ಕಮ್ ಮಾಡ್ಕೊಳ್ಬೇಕು ಅಂತ ಹೇಳಿ ಕಾದು ಕುಳಿತಿದ್ದಾರೆ ಫ್ಯಾನ್ಸ್ಗಳು. ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಾದು ಕುಳಿತಿದ್ದಾರೆ. ಬರ್ತಾ ಇದ್ದಂಗೆ ಒಂದಷ್ಟು ಜಯಘೋಷಗಳು, ಒಂದಷ್ಟು ಹರ್ಷಾದ್ಗಾರಗಳು ಇಲ್ಲಿ ಕೇಳಕ್ಕೆ ಸಿಗತ್ತೆ. ನಿಜಕ್ಕೂ ಇದೊಂಥರ ಹೆಮ್ಮೆಯ ವಿಚಾರ ನಮ್ಮ ಭಾರತಕ್ಕೆ. 17 ವರ್ಷಗಳ ನಂತರ ತಾಯ್ನಾಡಿಗೆ T20 ವರ್ಲ್ಡ್ ಕಪ್ ಸಿಕ್ಕಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ತಾಯ್ನಾಡಿಗೆ ರೋಹಿತ್ ಟೀಮ್ ಆಗಮಿಸ್ತಾ ಇದೆ. ಪ್ರತಿಯೊಬ್ಬರು ಕೂಡ ಕಾದು ಕುಳಿತಿದ್ದಾರೆ. ಯಾವಾಗ ಬರ್ತಾರೆ ಟೀಮ್ ಇಂಡಿಯಾದವರು ವೆಲ್ಕಮ್ ಮಾಡ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬಾರ್ಬಡೋಸ್ನಿಂದ ಭಾರತಕ್ಕೆ ವಿಶ್ವ ಚಾಂಪಿಯನ್ಸ್ಗಳು ಆಗಮಿಸ್ತಾ ಇದ್ದಾರೆ. ನೋಡಿ, ಸೌತ್ ಆಫ್ರಿಕಾದು ನಿಜವಾಗ್ಲೂ ಒಳ್ಳೆ ಫೈಟೇ ಕೂಡ ಕೊಟ್ಟಿತ್ತು ಸೌತ್ ಆಫ್ರಿಕಾ ಅಂತಲೇ ಹೇಳ್ಬೋದು. ಬಹಳ ವರ್ಷಗಳಿಂದಲೂ ಕೂಡ ಸೋಲನ್ನು ಅನುಭವಿಸ್ಕೊಳ್ತಾ ಬಂದಿದ್ರು. ಲಾಸ್ಟಿಗೆ ನಿಜಕ್ಕೂ ಏನಾಗುತ್ತೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಪ್ರತಿಯೊಬ್ಬ ಭಾರತೀಯನಲ್ಲೂ ಕೂಡ ಕಾಡ್ತಾ ಇತ್ತು. ಹೈ ವೋಲ್ಟೇಜ್ ಕದನ ಆಗಿತ್ತು. ಲಾಸ್ಟ್ ಮೂಮೆಂಟಲ್ಲಿ ಏನಾಗುತ್ತೋ ಗೆಲ್ಲೇಬೇಕು ಅನ್ನುವಂತಹ ಒಂದಷ್ಟು ಪ್ರಾರ್ಥನೆಗಳು ಕೂಡ ಸಲ್ಲಿಕೆ ಆಗಿದ್ವು. ಇಂಡಿಯಾ ಗೆಲ್ಲಬೇಕು ಅನ್ನುವಂತಹ ನಿಟ್ಟಿನಲ್ಲಿ. ಕೊನೆಗೂ ಗೆದ್ದು ಬೀಗಿದ ನಂತರ ತಾಯ್ನಾಡಿಗೆ ರೋಹಿತ್ ಟೀಮ್ ಆಗಮಿಸ್ತಾ ಇದೆ. ಈ ಹಿನ್ನೆಲೆಯ ಏರ್ಪೋರ್ಟ್ನಲ್ಲಿ ಪ್ರತಿಯೊಬ್ಬರು ಕೂಡ ಕಾದು ಕುಳಿತಿದ್ದಾರೆ ಅಭಿಮಾನಿಗಳು. ರೋಹಿತ್ ಟೀಮನ್ನು ಬರಮಾಡ್ಕೊಳ್ಳೋದಕ್ಕೆ ಫ್ಲ್ಯಾಗ್ಗಳನ್ನು ಹಾರಿಸ್ಕೊಂಡು, ಇಂಡಿಯಾ ಫ್ಲ್ಯಾಗ್ಗಳನ್ನು ಹಾರಿಸ್ಕೊಂಡು, ಅದು ಕೂಡ ಪೇಂಟಿಂಗ್ನಲ್ಲಿ ಬಣ್ಣವನ್ನು ಹಚ್ಕೊಂಡು, ಕೇಸರಿ, ಬಿಳಿ, ಹಸಿರು ಬಣ್ಣವನ್ನು ಹಚ್ಕೊಂಡು ಕಾದು ಕುಳಿತಿದ್ದಾರೆ. ಟೀಮ್ ಇಂಡಿಯಾ ಆಗಮನ ಆಗೋದಕ್ಕೆ ಇನ್ನೇನು ಕೆಲವೇ ಕ್ಷಣಗಳು ಕೂಡ ಬಾಕಿ ಉಳಿದಿರುವಂಥದ್ದು. T20 ವಿಶ್ವಕಪ್ ಗೆದ್ದವರಿಗೆ ಸ್ವಾಗತವನ್ನು ಕೋರೋದಕ್ಕೆ ಅಂತ ಹೇಳಿ ಅಭಿಮಾನಿಗಳು ನೋಡಿ, ಬೆಳಿಗ್ಗೆ ಅನ್ನೋದು ಕೂಡ ಅವರ ಆ ಟೆನ್ಷನ್ ಎಲ್ಲ ಏನೂ ಇಲ್ಲ. ಬರ್ತಿದ್ದಾರೆ ನಮ್ಮ ಟೀಮು, ನಾವು ವೆಲ್ಕಮ್ ಮಾಡ್ಕೊಳ್ಬೇಕು ಅಷ್ಟೇ ಅನ್ನೋದು ಅವರ ತಲೆಯಲ್ಲಿ ಉಳಿದಿರುವಂಥದ್ದು. ಬೆಳಗಿನ ಜಾವನೇ ಕಾದು ಕುಳಿತಿದ್ದಾರೆ. ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ ರಿಪಬ್ಲಿಕ್ ಕನ್ನಡದಲ್ಲಿ. ರೋಹಿತ್ ಟೀಮ್ T20 ವರ್ಲ್ಡ್ ಕಪ್ ಗೆದ್ದ ನಂತರ ಭಾರತಕ್ಕೆ ವಾಪಸ್ಸಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಿಜಕ್ಕೂ ಆ ಒಂದು ದಿನ ಇತ್ತಲ್ಲ, ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಖುಷಿಯಾಗಿತ್ತು ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬ ಭಾರತೀಯನೂ ಕೂಡ ಆ ಒಂದು ಖುಷಿಯನ್ನು ವ್ಯಕ್ತಪಡಿಸಿದ್ದನ್ನು ಕೂಡ ನೋಡಿದ್ದೀವಿ. ದೇವಸ್ಥಾನಗಳಲ್ಲಿ ಪೂಜೆಯನ್ನು ಕೂಡ ನೆರವೇರಿಸಿದ್ದಾರೆ. ನೋಡಿ, ಈಗ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಇಂಡಿಯಾ ಅನ್ನುವಂತಹ ಹರ್ಷೋದ್ಗಾರಗಳನ್ನು ಅಲ್ಲಿ ಕೂಗ್ತಾ ಇರುವಂತಹ ದೃಶ್ಯಾವಳಿಗಳನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಿ. ಅಲ್ಲಿನ ಅಭಿಮಾನಿಗಳ ಜೊತೆ ಮಾತನಾಡಿಸುವಂತಹ ಪ್ರಯತ್ನಗಳು ಕೂಡ ಆಗ್ತಾ ಇದೆ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ಕಡೆಯಿಂದ. ಸೊ ಲೈವ್ ದೃಶ್ಯಾವಳಿಗಳನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಿ. ತಮ್ಮ ನೆಚ್ಚಿನ ಆಟಗಾರರ ಫೋಟೋವನ್ನು ಹಿಡಿದುಕೊಂಡು ಅಭಿಮಾನಿಗಳು ವೆಲ್ಕಮ್ ಮಾಡ್ತಾ ಇದ್ದಾರೆ. बहुत ज्यादा खुशी है, एक्साइटेड है हम लोग 1 बजे से यहाँ पे आप लोगों में बिल्कुल झंडे के साथ स्वागत करेंगे और टीम को
भी बैठ गया लेकिन कोई टेंशन नहीं। बिल्कुल यही कहेंगे, जीत गया भाई, जीत गया। भारत माता की जय। जैसे फर्स्ट टाइम आए थे, आज भी ऐसे आ गए तो बहुत खुशी हो जाएगी। ट्रॉफी के साथ आ गए तो बहुत ज्यादा खुशी हो जाएगी। फर्स्ट टाइम जब मैं विराट से मिला था तो मेरा खुशी का ठिकाना नहीं था। 3 दिन मेरे को नींद नहीं आई थी कि मैं विराट सर से मिल लिया था। और इतना खुश हूं मैं रात को 1 बजे यहाँ आ गया कि टीम हमारी वर्ल्ड कप लेके आ रही है। और रात 1 बजे से मैं इनका वेट कर रहा हूं। टीम आते ही तो हम भव्य स्वागत करेंगे टीम का, वो आप लोग देखोगे। ಇನ್ನು T20 ವರ್ಲ್ಡ್ ಕಪ್ ಏನಿದೆ, ಆ ಕಪ್ಗೋಸ್ಕರ ಆ ಕಪ್ಪನ್ನು ನೋಡೋಕೆ ಅಂತಾನೆ ಒಂದಷ್ಟು ಜನ ಬಂದಿರ್ತಾರೆ. ಬಹಳ ವರ್ಷಗಳ ನಂತರ ಕಪ್ಪು ಬರ್ತಾ ಇದೆ ಭಾರತಕ್ಕೆ ಅಂತ ಹೇಳಿ ತಮ್ಮ ಖುಷಿ ವಿಚಾರಗಳನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆ ನಿಜಕ್ಕೂ ಭಾವುಕರಾಗಿದ್ದಾರೆ ನಮ್ಮ ಭಾರತೀಯರು ಅಂತಲೇ ಹೇಳ್ಬೋದು. ರೋಹಿತ್ ಶರ್ಮಾ ನಾಯಕತ್ವದ ಭಾರತ ತಂಡ ನವದೆಹಲಿ ವಿಮಾನ ನಿಲ್ದಾಣವನ್ನು ತಲುಪೋದಕ್ಕೆ ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಉಳಿದಿದೆ.